ನಮಸ್ಕಾರ ಕರ್ನಾಟಕ. ನಿಮಗೊಂದು ವಿಚಾರ ಗೊತ್ತಿರಲಿ, ಈ ಕೆಲ MLAಗಳ ಶಿಷ್ಯಂದ್ರು ಓದಿರೋದು ಸೆಕೆಂಡ್ PUC ಫೇಲು. ಆದರೆ ಸರ್ಕಾರಿ ಶಾಲೆಗಳಲ್ಲಿ MLA ಶಿಷ್ಯ ಅಂತ ಒಂದೇ ಒಂದು ಕಾರಣಕ್ಕೆ ಸರ್ಕಾರಿ ಬಡ ಮಕ್ಕಳು ಓದೋ ಶಾಲೆಗೆ ಪೋಟ್ಕೊಂಡು ನುಗ್ಗೋದು, ಅಲ್ಲಿ ಮೇಷ್ಟ್ರಿಗೆ ಎದುರಿಸೋದು, ಕುಡಿದು ಬಿಟ್ಟು ಆ ಮಕ್ಕಳಿಗೆ ಇವರ ಹಿತವಚನ ನುಡಿಗಳನ್ನು ಹೇಳೋದು. ಇದನ್ನ ಮಾಡ್ತಾ ಇರೋದು ಯಾರು ಗೊತ್ತಾ? ಒಬ್ಬ MLA ಶಿಷ್ಯಂದ್ರು ಸರ್ಕಾರಿ ಶಾಲೆಗೆ ನುಗ್ತಾರೆ. ಎಜುಕೇಶನ್ ಮಿನಿಸ್ಟ್ರು ಅದಕ್ಕೆ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂಥ ಒಂದು ವಿಡಿಯೋ ಈಗ ತೋರಿಸ್ತೀನಿ. ಒಬ್ಬ MLA ಶಿಷ್ಯ ಓದಿರೋದು ಸೆಕೆಂಡ್ PUC ಫೇಲು, ಆದರೆ ಕುಡಿದು ಸರ್ಕಾರಿ ಶಾಲೆಗೆ ನುಗ್ಗಿ ಮೇಷ್ಟ್ರನ್ನ ಎದುರಿಸಿ ಆ ಮೇಷ್ಟ್ರು ಇವನ್ನ ತಡೆಯೋದು ಇಲ್ಲ. ಕಾರಣ ಯಾಕೆ ಅಂತಂದರೆ MLA ಕಂಡ್ರೆ ಅವನಿಗೂ ಭಯ. ಆಮೇಲೆ ಈ ಶಿಷ್ಯ MLA ಶಿಷ್ಯ ಮುಂದೆ ಕಾರ್ಪೊರೇಟರ್ ಆಗಬೇಕಂತೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಜಸ್ಟ್ ಇಮ್ಯಾಜಿನ್, ಕುಡಿದು ರಾಜಕೀಯ ಮಾಡೋಕ್ಕೆ ಶಾಲೆಗಳು ಬೇಕಾ? ದಿಸ್ ಈಸ್ ವಾಟ್ ಈಸ್ ಹ್ಯಾಪೆಂಡ್. ಇದೆಲ್ಲಿ ನಡೆದಿರೋದು ಅಂತಂದರೆ ಯಲಹಂಕ ಕ್ಷೇತ್ರದ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸಾಸುವೆಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಗೆ ನುಗ್ಗಿದ MLA ವಿಶ್ವನಾಥನ ಶಿಷ್ಯ ಸೆಕೆಂಡ್ PUC ಫೇಲ್ ಎಚ್ ಸಿ ರಾಜೇಶ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸಿವೆಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಗೆ 29ನೇ ತಾರೀಕು ಆಗಸ್ಟ್ 2025ಕ್ಕೆ ನುಗ್ಗಿ ಅಲ್ಲಿ ಒಳಗಡೆ ಮೇಷ್ಟ್ರಿಗೆ ಎದುರಿಸಿ ಒಳಗಡೆ ಕೂತ್ಕೊಂಡು ಪಾಠ ಮಾಡ್ತಾ ಇರುವಂತ ಒಂದು ದುಷ್ಟಾವಳಿಯನ್ನ ನಿಮಗೆ ನಾನು ತೋರಿಸ್ತೀನಿ ಈಗ. ಓಕೆ, ಏನು ಸೊ ಐ ಜಸ್ಟ್ ಶೋ ಯು. ಈಗ ನೋಡಿದ್ರಲ್ಲ, ಚೇರ್ ಮೇಲೆ ಕೂತ್ಕೊಂಡ್ರವನೇ ಎಚ್ ಸಿ ರಾಜೇಶ. ಇವ್ರಿಗಳಿಬ್ರು ಕೂಡ ಮೇಷ್ಟ್ರಲ್ಲ, ಆದರೆ ಮೇಷ್ಟ್ರುಗಳನ್ನ ಹೊರಗಡೆ ಕಳಿಸಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸಿವೆಗಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ನುಗ್ಗಿ ಎಣ್ಣೆ ಹೊಡ್ಕೊಂಡು, ದಟ್ ಈಸ್ ವಾಟ್ ಸಂಬಡಿ ಟೋಲ್ ಮಿ. ಈಗ ವಿಡಿಯೋದಲ್ಲಿ ಅವರ ಆಕ್ಷನ್ಗಳು ತುಗಾಡ್ಕೊಂಡು ಬೋರ್ಡ್ ಮೇಲೆ ಬರೀತಾರೆ ನೋಡಿದ್ರಲ್ಲ. ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಬಡವರು ಹೋಗೋ ಶಾಲೆಗೆ MLA ಶಿಷ್ಯಂದ್ರುಗಳು ನುಗ್ತಾರೆ. ನುಗ್ಗಿ ಕುಡಿದು ಆಗಸ್ಟ್ 29 2025 ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸುವೆಗಟ್ಟಿ ಗ್ರಾಮದಲ್ಲಿ ಎಚ್ ಸಿ ರಾಜೇಶ MLA ವಿಶ್ವನಾಥ್ ಶಿಷ್ಯ ನುಗ್ತಾನೆ. ಕುಡಿದು ಅವನು ಮತ್ತೆ ಅವನ ಸ್ನೇಹಿತ ಪಾಠ ಹೇಳ್ಕೊಡ್ತಾರೆ. ನಿಜವಾಗ್ಲೂ ಕರ್ನಾಟಕದಲ್ಲಿ ಸರ್ಕಾರಗಳು ಬದುಕಿದೆಯಾ? ಒಬ್ಬ ವಿಶ್ವನಾಥನ ಶಿಷ್ಯ ಎಚ್ ಸಿ ರಾಜೇಶ್ ಈ ಮಟ್ಟಕ್ಕೆ ಸರ್ಕಾರಿ ಶಾಲೆಗೆ, ಬಡವರು ಹೋಗೋ ಮಕ್ಕಳು ಹೋಗೋಂಥ ಶಾಲೆಗೆ ಒಬ್ಬ ಕುಡುಕ, ಒಬ್ಬ ಸೆಕೆಂಡ್ PUC ಫೇಲ್, ಅವನಿಗೂ ಶಾಲೆಗೆ ಏನೂ ಸಂಬಂಧ ಇಲ್ಲ. ಶಾಲೆಗೆ ನುಗ್ಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾನೆ, ಅದು ಎಣ್ಣೆ ಹೊಡೆದು ಅಂತಂದ್ರೆ ಅವರ ಭವಿಷ್ಯದ ಮೇಲೆ ಬೀಳುವಂತ ಪರಿಣಾಮ ಏನಾಗಬೇಕು? ಯಾಕೆ ಇವ್ರ ಮೇಲೆ ಸರ್ಕಾರ, ಮಧು ಬಂಗಾರಪ್ಪನವ್ರೆ, ಯಾಕೆ ಇವ್ರು ಯಾರು ಅಂತ ಮತ್ತೆ ತೋರಿಸ್ತೀನಿ. ಯು ಶುಡ್ ಹ್ಯಾವ್ ಎ ಲುಕ್ ಅಟ್ ದಿಸ್. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, MLA ನೋಡಿ ಚೇರ್ ಮೇಲೆ
ನೋಡಿದ್ರಲ್ಲ, ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರೆ, ಅಲ್ರಿ ಬಡವರು ಹೋದೋ ನಾವು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಇರುವ ಸಾಸಿವೆಗಟ್ಟಿ ಗ್ರಾಮದಲ್ಲಿ 3 ಜನ ಕುಡುಕರು ಸ್ಕೂಲ್ ನುಗ್ತಾರೆ, ಮೇಷ್ಟ್ರನ್ನ ಆಚೆ ಓಡಿಸ್ತಾರೆ. ಆಗಸ್ಟ್ 29, 2025 ಕುಡಿದು ಪಾಠ ಮಾಡ್ತಾರೆ. ಅಲ್ಲಿ ಹೆಣ್ಣು ಮಕ್ಳು ಇರ್ತವೆ, ಒಬ್ಬನ ವಿಡಿಯೋ ಮಾಡ್ತಾನೆ. ಪುಟ್ಟ ಪುಟ್ಟ ಮಕ್ಕಳ ವಿಡಿಯೋಗಳನ್ನ ಆ ಕ್ಯಾಮ್ರಾದಲ್ಲಿ ಪ್ರಸಾರ ಆಗುತ್ತೆ ಅಂತಂದ್ರೆ ಅದನ್ನ ಅವ್ರು ಫೇಸ್ಬುಕ್ ಅಲ್ಲಿ ಹಾಕೊಂತಾರೆ, ವಾಟ್ಸಪ್ ಅಲ್ಲಿ ಹಾಕೊಳ್ತಾರೆ ಅಂತಂದ್ರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಡವರ ಮಕ್ಕಳ ಶಾಲೆಗಳಿಗೆ MLA ಶಿಷ್ಯಂದ್ರು ನುಗ್ಗಿ ಕುಡಿದು ಈ ತರ ಪಾಠ ಹೇಳ್ಕೊಡೋ ಅಂತ ಪ್ರವೃತ್ತಿ ಟ್ರಸ್ಟ್ ಪಾಸ್ ಅಲ್ವಾ? ಸರ್ಕಾರಿ ಶಾಲೆಗೆ ಮೇಷ್ಟ್ರಲ್ಲ ಅಂದ್ರು ಪಾಠ ಹೇಳ್ಕೊಡೋ ಅಂತ ಪ್ರವೃತ್ತಿಗೆ ಇವ್ರುಗಳು ಹೋಗ್ತಾರೆ ಅಂತಂದ್ರೆ ಇವ್ರುಗಳ ಮೇಲೆ ಸರ್ಕಾರ ಪೊಲೀಸರು ಯಾಕೆ ಕ್ರಮ ಜರುಗಿಸಬಾರ್ದು ಅನ್ನೋ ಪ್ರಶ್ನೆಯನ್ನ ಮುಂದಿಡುತ್ತಾ, ಅಲ್ಲಿ ಪುಟ್ಟ ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಸಹ ಇರ್ತಾರೆ. ಆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಪುಟ್ಟ ಜುವೈನಲ್ ಅಂತಂದ್ರೆ ಮೈನರ್ ಮಕ್ಕಳ ವಿಡಿಯೋವನ್ನ ಇವನು ಮಾಡ್ತಾನೆ. ಒಬ್ಬ ಕುಡ್ದು ಚೇರ್ ಮೇಲೆ ಕುತ್ಕೊಂತಾನೆ, ಇನ್ನೊಬ್ಬ ಕುಡ್ದು ಪಾಠ ಮಾಡ್ತಾನೆ. ಅವನ ಹೆಸರು HC ರಾಜೇಶ ಅಂತ, MLA ವಿಶ್ವನಾಥನ ಶಿಷ್ಯ. ಈ ಘಟನೆ ನಡೆಯೋದು ಆಗಸ್ಟ್ 29, 2025. ಸೋಲ್ದೇವನಹಳ್ಳಿ ಪೊಲೀಸರು ಏನೋ ನಿದ್ದೆ ಮಾಡ್ತಾ ಇದ್ದೀರಾ? ಈ ಒಂದು ವಿಡಿಯೋ ಇವನು ಪಾಠ ಮಾಡಿ ಕೂತ್ಕೊಂತಾರಂತ HC ರಾಜೇಶ ಮುಂದೆ ವಿಶ್ವನಾಥನ ನಾಯಕತ್ವದಲ್ಲಿ ಏನೋ ಕಾರ್ಪೊರೇಟ್ರು ಏನೋ ಮತ್ತೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕಂತ ಇವರೆಲ್ಲ ನೋಡ್ರಿ ಓದಿರೋದು 2nd PUC ಫೇಲು, ಪಾಠ ಮಾಡಕ್ ಹೋಗೋದು ಮಕ್ಕಳನ್ನ. ಅದು ಎಲ್ಲಿ? ಸರ್ಕಾರಿ ಶಾಲೆಯಲ್ಲಿ. ಅದೇ ಪ್ರೈವೇಟ್ ಶಾಲೆಗೆ ಹೋದ್ರೆ ಸೆಕ್ಯೂರಿಟಿ ತಿಕ್ಕದ ಮೇಲೆ 2 ಬಿಟ್ಟು ಓಡಿಸ್ತಾನೆ ಇವ್ರನ್ನ. ಒಬ್ಬ MLA ಶಿಷ್ಯ ಈ ಬಾಳನ್ನ ಯಲಂಕ ಪೊಲೀಸ್ ಸ್ಟೇಷನ್ ಯಲಂಕ ಕಾನ್ಸ್ಟಿಟ್ಯೂನ್ಸಿಲಿ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಚೇರಿಗಳು MLA ವಿಶ್ವನಾಥನ ಬಟ್ಟಂಗಿಗಳ ಕೈಯಲ್ಲಿ ಇದೆ ಅನ್ನೋದನ್ನ ಇದೊಂದು ಜಸ್ಟ್ ಉದಾಹರಣೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾಳೆ ದಿವಸ ನಿಮ್ಮ ಮಕ್ಕಳು ಹೋಗೋ ಶಾಲೆಗೆ ಇವರು ನುಗ್ಗಬಹುದು ಅಂತ ಹೇಳುತ್ತಾ ಇವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸರ್ಕಾರಿ ಶಾಲೆ ಅಂದ್ರೆ ಬಡವರ ಮಕ್ಕಳ ಶಾಲೆ. ಆ ಶಾಲೆಗಳಲ್ಲಿ ಕುಡುಕರು ನುಗ್ಗಿ ಪಾಠ ಮಾಡ್ತಾರೆ ಅಂತಂದ್ರೆ ಆ ಶಾಲೆಯ ಮುಖ್ಯಸ್ಥರು ಯಾಕೆ ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ? ಸೋಲ್ದೇವನಹಳ್ಳಿ ಪೊಲೀಸರು ಈ ಗುಂಡಾಗಳ ಮೇಲೆ, ಸರ್ಕಾರಿ ಶಾಲೆಗೆ ನುಗ್ಗುವಂತ ಗುಂಡಾಗಳ ಮೇಲೆ ಸೋಲ್ದೇವನಹಳ್ಳಿ ಪೊಲೀಸರು ಯಾಕೆ FIR ಮಾಡಿಲ್ಲ? ಸರ್ಕಾರ ಇದನ್ನ ನೋಡಿದ ಮೇಲೆ ಏನ್ ಕ್ರಮ ತಗೊಳುತ್ತೆ ಕಾದು ನೋಡೋಣ ಅಂತ ಹೇಳುತ್ತಾ, MLA ವಿಶ್ವನಾಥನ ಯಲಂಕ ಕಾನ್ಸ್ಟಿಟ್ಯೂನ್ಸಿಲಿ ಅವರ ಬಟ್ಟಂಗಿಗಳು ಓದಿರೋದು 2nd PUC ಆದ್ರೂ ನುಗ್ಗೋದು ಸರ್ಕಾರಿ ಶಾಲೆಗೆ, ಮಾಡೋದು ಕುಡಿದ್ಬಿಟ್ಟು ಪಾಠ, ಅದನ್ನ ವಿಡಿಯೋ ಬೇರೆ ಮಾಡ್ತಾರೆ. ಅಲ್ಲಿರುವ ಪುಟ್ಟ ಮಕ್ಕಳ ಮುಖವನ್ನ ಆ ವಿಡಿಯೋದಲ್ಲಿ ತೋರಿಸ್ತಾರೆ. ಇವ್ರ ಮೇಲೆ FIR ಸರ್ಕಾರ ಮಾಡಕ್ಕೆ ತಾಕತ್ತಿದ್ಯಾ? ಸೋಲ್ದೇವನಹಳ್ಳಿ ಪೊಲೀಸರಿಗೆ ತಾಕತ್ತಿದ್ಯಾ? ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವ್ರೆ, ನೋಡ್ರಿ ನಿಮ್ಮ ಶಾಲೆಗಳಿಗೆ MLA ವಿಶ್ವನಾಥನ ಬಟ್ಟಂಗಿಗಳು ನುಗ್ತಾರೆ, ಕುಡಿದು ಪಾಠ ಮಾಡ್ತಾರೆ, ಅದನ್ನ ವಿಡಿಯೋ ಮಾಡ್ತಾರೆ. ಆದ್ರೂ ಅವ್ರ ಮೇಲೆ ಏನು ಕ್ರಮ ಆಗಲ್ಲ ಅಂತಂದ್ರೆ ದಿಸ್ ಇಸ್ ದ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್. ಥ್ಯಾಂಕ್ ಯು, ಲವ್ ಯು ಆಲ್.